ಫ್ರೆಂಡ್ಸ್, ಮಳೆ ಬರ್ತಿದೆ, ಚಿರುಮುರಿ ಮಾಡೋಣ ಅಂತ ಬಂದ್ವಿ. ಆದ್ರೆ ಚಿರುಮುರಿ ಮಾಡ್ಬೇಕಾದ್ರೆ ನಾವು ಎಲ್ಲರೂ ಒಂದ್ ಸಣ್ಣ ತಪ್ಪು ಮಾಡೇ ಮಾಡ್ತೀವಿ. ಆ ತಪ್ಪನ್ನ ನಾನು ಐಡೆಂಟಿಫೈ ಮಾಡಿದೀನಿ. ಈಗ ಚಿರುಮುರಿ ಮಾಡೋದು ಈಸಿಯಾಗಿ, ಸಿಂಪಲ್ ಆಗಿ ಹೇಗೆ, ಮತ್ತೆ ಆ ಸಣ್ಣ ತಪ್ಪು ಮಾಡ್ಲಿಲ್ಲ ಅಂದ್ರೆ ಎಷ್ಟು ಟೇಸ್ಟ್, ಹೋಟೆಲ್ ಟೇಸ್ಟ್ ಬರುತ್ತೆ. ನಾವ್ ಎಷ್ಟೇ ಮಾಡಿದ್ರು ಹೋಟೆಲ್ ಟೇಸ್ಟ್ ಬರಲ್ಲ. ಈಗ ಆ ಹೋಟೆಲ್ ಟೇಸ್ಟ್ ಹೆಂಗ್ ಬರ್ಸೋದು ಅಂತಾನು ತೋರಿಸ್ತೀನಿ. ಫಸ್ಟು ಮಂಡಕ್ಕಿ ಹಾಕ್ಬಾರ್ದು. ಫಸ್ಟು ನಾವು ಈರುಳ್ಳಿ ಟೊಮೆಟೊ ಹಚ್ಕೊಂಡು ಹಾಕೋಣ. ಬನ್ನಿ, ಕಳಿಸ್ಬಿಡುತ್ತೆ ಈರುಳ್ಳಿ. ಈಗ ಟೊಮೆಟೊ ಹಚ್ಕೊಂತಿದೀವಿ. ಇದೆಲ್ಲ ಹಚ್ಕೊಳ್ಳೋಷ್ಟೊತ್ತಿಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಕ್ಯಾರೆಟು ಸ್ವಲ್ಪ ವಾಶ್ ಮಾಡಿ ತುರಿಯಲ್ಲಿ ಈ ಥರ ತುರ್ಕೊಂಡ್ಬಿಡ್ಬೋದು, ಪಟ 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 ಅಂತ. ಫಸ್ಟು ಈಗ ಹಚ್ಚಿಟ್ಕೊಂಡಿದೀವಲ್ಲ ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಇದನ್ನೆಲ್ಲ ಹಾಕ್ಬಿಡ್ರಿ. ನಮ್ಗೆ ಎಷ್ಟು ಕಷ್ಟ ಹಾಕೋದು. ನಾನು 2 ತರ ಖಾರ ತಗೊಂಡಿದ್ದೀನಿ, ಇದೊಂದು. ಈಗ ಸ್ವಲ್ಪ ಖಾರ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಂಡಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊಬ್ಬರೆಣ್ಣೆ, ಒಂದು ಮುಚ್ಚುಳ್ಕ ಕೊಬ್ಬರೆಣ್ಣೆ ಹಾಕ್ಬಿಡಿ. ಅಷ್ಟೇ, ಚಿರುಮುರಿ ರೆಡಿ ಆಯ್ತು. ಚಿರುಮುರಿ ರೆಡಿ. ಏನಪ್ಪಾ ಸಣ್ಣ ತಪ್ಪು ಅದು ಇದು ಅಂತ ಹೇಳ್ತಿದ್ನ ಅಂತ ಅನ್ಕೊಂಡ್ರ? ಏನಿಲ್ಲ, ನಾವು ಫಸ್ಟ್ ಮಂಡಕ್ಕಿ ಹಾಕ್ಬಿಡ್ತೀವಿ, ಆಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತೀವಿ. ಅದು ಮೆತ್ತಗಾಗ್ಬಿಡುತ್ತೆ ಮಂಡಕ್ಕಿ. ನಾವು ಮಂಡಕ್ಕಿ ಯಾವತ್ತು ಲಾಸ್ಟ್ಗೆ ಹಾಕ್ಬೇಕು. ಅವಾಗ ಏನಂದ್ರೆ ಆ ಮಂಡಕ್ಕಿ ಮೆತ್ತಗಾಗಲ್ಲ, ಅವಾಗ ನಮಗೆ ಕ್ರಿಸ್ಪಿ ಆಗಿರೋ ಚಿರುಮುರಿ ರೆಡಿ ಆಗ್ಬಿಡುತ್ತೆ.